ಅತ್ತೆ ನಂಬರ್ 1 2 3 500 ಕೊಟ್ಟಿದ್ದೀರಿ. ಹೋಗಿ ಪರ್ಚೇಸಿಂಗ್ ಮಾಡಿ. ಇವನಾದ್ರೂ 450 ಅಂತಾನೆ, ಅವ್ನು 650. ನೀನ್ ಹತ್ರ ವಸೂಲಿ ಮಾಡೋ ತನಕ ನಾನು ಬಿಡಲ್ಲ. ಇವನು 750 ಗಾಡಿ. ಒಂದು ಫೋನ್ ಹೊಡೆದು ಹಾಕ್ಬಿಟ್ಟು ಕಾಸು ಕೊಡು ಅಂದ್ರೆ ಕೊಡ್ತಲ್ಲ ಇವರು. ವೇಟ್ ಜಾಸ್ತಿ ಆಯ್ತು ಲೋಡು. 6 ಗಂಟೆಗೆ ಬರಕ್ಕೆ ಹೇಳಿದ್ರೆ 6:30 7 ಗಂಟೆಗೆ ಬಂದವ್ರೆ. ದರ್ಶನಕ್ಕೆ ಹೋಗ್ತಾ ಇದೀವಿ ಇವಾಗ. ಓ ಸಕ್ಕತ್ ಟೈಟ್ ಎಲ್ಲಾರ್ಗು. ಟೀ ಬೇಕು. ಬರ್ತಲ್ಲ ಬಿಡು. ಬೇಕಾ ಎಲ್ಲೋ ತರದು ಹೇಳ್ರಿ ಬೇಗ. ಸಿಡಿಲೇ ಇರೋದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬೆಳಿಗ್ಗೆ ದರ್ಶನಕ್ಕೆ ಹೋಗ್ತಾ ಇದೀವಿ. ಸಕ್ಕತ್ ಚಲೋ ಆಗ್ತದೆ. ಬೈಟು ಕ್ಯಾಮ್ರಾಮನ್ ನಡುತ್ತಾ ಇದೀವಿ. ಏನ್ ಕಿ ನೋಡಿ, ನಾನು ಒಂದು ಫೋನ್ ಹೊಡೆದು ಹಾಕ್ಬಿಟ್ಟು ಕಾಸು ಕೊಡು ಅಂದ್ರೆ ಕೊಡ್ತಲ್ಲ ಇವರು. ನೋಡ್ದ ಕಣ್ಣಿಂದ ಮಾಡ್ದ ಯಾರೋ ಹೇಳ್ತಾರೆ ಇನ್ನೊಂದು, ಅದನ್ನ ನಂಗೆ ಗೊತ್ತಿಲ್ಲ. ನನಗೆ ಹೊಡೆದು ಕೊಟ್ಟಿದ್ದು. ಅಯ್ಯೋ ಸುಳ್ಳು ಸಾರ್. ನಿನ್ನ ಹತ್ರ ವಸೂಲಿ ಮಾಡೋ ತನಕ ನಾನು ಬಿಡಲ್ಲ. ಆಯ್ತು ಅಷ್ಟೇ. ಕೆಳಗಡೆ ಹಾಕ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡ್ಬಿಡೋದು ಕೊಟ್ರಪ್ಪ. ನೋ ಸಾಯಿಲತಾ ನೋಡಪ್ಪ. ನಿನ್ನ ಹತ್ರ ಕಾಸು ವಸೂಲಿ ಮಾಡೋ ತನಕ ನಾನು ಬಿಡಲ್ಲ ಅಷ್ಟೇ. ಆಯ್ತು ಫಸ್ಟ್ ನಾವು ಫ್ರೀ ಎಂಟ್ರಿಗೆ ಹೋಗಿದ್ದು, ಅಲ್ಲಿ 1 hour ಅಂತ ಗೊತ್ತಾದ್ಮೇಲೆ ವಾಪಸ್ ಬಂದ್ಬಿಟ್ರೆ ಇವ್ರು ಅಲ್ಲೇ ಕೂತ್ಕೊಂಡಿದ್ರು. ಆಮೇಲೆ ಇವ್ರು ಹುಷಾರಾಗಿ 200 ರೂಪಾಯಿಗೆ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ. ನೋಡ್ತಾ ಇದೀವಿ ಮಾಡಿ ಬಂದ್ಬಿಟ್ಟವ್ರೆ. ನಮ್ದಿನ್ನ ಹಾಗೆ ಇಲ್ಲ. ನಿಮ್ ಡ್ಯಾಡಿ ನಂಬೇ ಇಲ್ಲ ನಿಜವಾಗ. ಧರ್ಮ ದರ್ಶನದಿ ನಾವು ಫಸ್ಟ್ ನಂಬೇ ಇಲ್ಲ. ಒಳ್ಳೆ ಹೆಂಗ್ ಮಾತಾಡ್ತಿದ್ಯಾ ಅಂದ್ರೆ ಅಲ್ಲೇ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಕೊಟ್ಟಿಲ್ಲ ಅವರು. ಆಮೇಲೆ ಅಂತ ಇಲ್ವೇ ಇಲ್ಲ, ಅದು ಅರ್ಥ ಆಯ್ತಾ? ಇವಾಗ ಎತ್ತುತ್ತಾ ಇರ್ಬೇಕು. ಅಲ್ಲ, ರೂಮ್ಗೆ ಹೋಗಿದ ತಕ್ಷಣ ಅವ್ರ ಬ್ಯಾಗ್ ಎತ್ಬಿಡೋಣ. ಎಲ್ಲೂ ಇಲ್ಲ, ಬ್ಯಾಗ್ ಅರ್ಧ ಹಾಕ್ಬಿಡ್ತೀನಿ ಇವಾಗ. ಕಾಸು ಕೊಡ್ಬೇಕಷ್ಟೇ. ಬಂದಿದ್ರತ್ತೆ ಮತ್ತೆ ಬೋಗ್ಯಾಕ ಮಿಸ್ ಆದ್ರೆ ಅವ್ರು ಬರ್ಬೇಕಷ್ಟೇ. ಅವ್ರು ಕಾಯ್ತಾರೆ. ಯಾವಾಗ ಶಾಪಿಂಗ್? ಇವಾಗೇನ ಆಮೇಲೆ ಶಾಪಿಂಗ್? ಸೊ ನನಗೆ ಏನೇ ಬೇಕಂದ್ರೂ ಇವಾಗ ನಮ್ಮ ದಿವ್ಯಾಕ ಅವ್ರು ಕೊಡಿಸ್ತಾರೆ. ಟೆನ್ಷನ್ ಏನಿಲ್ಲ ನನಗೆ ಇವಾಗ. ಊಟ ತಿಂಡಿ ಎಲ್ಲ ಲೆಕ್ಕ ಹಾಕಿ ನೀನು ಹೋಗಿ ಈಚೆ ಕಡೆ ನಿನ್ನ ಮಗನ್ ಕಳಿಸ್ಬಿಟ್ಟಿದ್ರೆ ಅದು ಬೇಕು ಇದು ಬೇಕಂದ್ರೆ ನಮ್ಗೆ ಆ ಟೇಸ್ಟ್ ಸಿಗ್ತಾ ಇತ್ತು. ಬಿಸಿ ಬಿಸಿ ಅನ್ನ ಸಮಾಧಾನ ಆಯ್ತು. ಅದಕ್ಕೆ ನಾನು ಈ ರೂಮ್ ಆಮೇಲೆ ಅಪ್ಪ ಅಮ್ಮ ಹೆಸರಲ್ಲಿ ನಾನು ಅನ್ನದಾನಕ್ಕೆ 5 ಸಾವಿರ ಕೊಡ್ತಾ ಇದ್ದೀನಿ. ಯಾರು ಕೊಡಂಗಿದ್ರೆ ಮನ್ಸಿದ್ರೆ ಕೊಡ್ಬೇಕು, ಇಲ್ಲಾಂದ್ರೆ ಬಿಡ್ರಿ. ಟೆನ್ಷನ್ ತಗೋಬೇಡಿ.
ನಾನ್ ಕೊಡ್ತೇವೆ ನಮ್ಗೊಂದು ಮಾತಾಡಿದ್ರೆ ನಾವು ಕೊಡ್ತಾ ಇಲ್ಲ ಅಂತ ಪಾಪ ನಿಮ್ ನೊಂದ್ಕೊಂಡ್ಬಿಟ್ಟು ಪ್ರೀತಿಯಲ್ಲಿ ಎಷ್ಟಿದೆ ಕೊಡ್ರಿ. ಇಲ್ಲ, ನಾನು ಹೇಳಿದ್ದೆ ಒಂದಿನದ್ದು 1,500 ಕೊಡ 4 ಜನ ಅಂತ ಹೇಳಿದ್ದೆ. ಹೆಸರಲ್ಲಿ ಅವ್ರ ವೆಡ್ಡಿಂಗ್ ಯಾಕಂದ್ರೆ anniversary ಬರೋದು 25th ಜನವರಿ ಜನವರಿಗೆ ಬರ್ಸ್ಬಿಡ್ತೀನಿ 5,000 ರೂಪಾಯಿ 5,000 ಏನೋ ಪ್ರತಿ ವರ್ಷ ಅಪ್ಪ ಅಮ್ಮನ ಹೆಸರಲ್ಲಿ ಹಾಕ್ತಾರೆ. ಯಾರಾದ್ರೂ ಕೊಡಂಗೆ ಕೊಟ್ಟು ನಾನು ಒಬ್ಬನೇ ಬೇಕಾದ್ರೆ ಮತ್ತೆ ಅಪ್ಪಾಜಿ ಕರ್ಕೊಂಡು ಹೋಗಿ ಕೊಡ್ಸಿದ್ದೆ. ರಾತ್ರಿ ಕೂಡ ಬಂದು ಅಟ್ಲೀಸ್ಟ್ ವರ್ಷಕ್ಕೆ ಅವ್ರ ಹೆಸರು ಹೇಳ್ತಾರೆ ಬೆಂಗಳೂರು ಒಂದು ಫೋನ್ ಮಾಡ್ತಾರೆ 3 ಹತ್ತೇ ದಿವಸ ಸೇರ್ಕೊಂಡು ಅತ್ತೆ ನಂಬರ್ 1 2 3 ಹಾ 500 ಕೊಟ್ಟಿದ್ದೀರಿ. ಹಾ ಎಲ್ಲಾರು ಹೋಗಿ ಪರ್ಚೇಸಿಂಗ್ ಮಾಡಿ. ಏ ನಾವೆಲ್ಲರಿಗೂ 250 ಎಲ್ಲಾರ್ಗೂ ಬರ್ತದೆ. ಎಲ್ಲ ಕೊಟ್ಟಿರೋದು 250 ಅಂದ್ರೆ ಎಲ್ಲ 1,500 ಆಯ್ತು. ಅದನ್ನ ನೀವ್ ಹೇಳ್ಬಾರ್ದು. ನೋಡ್ರಪ್ಪ ನಮ್ಮ 3 ಅತ್ತೆಗಳು 500 ರೂಪಾಯಿ ಹಾಕಿ ಕೊಡ್ತಾವ್ರ ನಮಗೆ. ಏಯ್ ನಂದ್ ಕೊಡ್ರಿ, ನಂದ್ ಕೊಡ್ರಿ. ಓ ತಮ್ಮ ನೆಂಟಿಗೂ ಸೇರಿ ಕೊಟ್ಟವ್ರಪ್ಪ ನಮ್ಮ ಅತ್ತೆಗಳು. ಹೆಂಗೋ ನಮ್ಮ ಅಜ್ಜಿ ತಾತ ಇದ್ದಿದ್ರೆ 500 ರೂಪಾಯಿ ಕೊಡ್ತಾ ಇದ್ರು, ಇವಾಗ ಹಾಕಿ ಖರ್ಚಾಗೋಯ್ತು ಜಾಸ್ತಿ. ಥ್ಯಾಂಕ್ ಯು. ಓಕೆ ಹೇಳ್ತಾರ ಮಾಡ್ತಾರ ಬಂದ್ಬಿಟ್ಟು ಬರ್ತಾ ಇದೀನಿ ಅಂದ್ರೆ ಇರು ಬರ್ಬೇಡ ಅಂತಾರೆ ಇವ್ರು. ನಿಮ್ ಮಗು ಅಳಿಮಯ್ಯ ಸೂಪರ್ ಸ್ಟೋರಿ ಸಾಯಿಬಾಬಾ ಎಷ್ಟು ಹೇಳಿದ್ರು ಅಲ್ಲ, ಎಷ್ಟು ಹೇಳಿದ್ರು ಇಲ್ಲೆಲ್ಲ ಇಲ್ಲೆಲ್ಲ ಜಾಸ್ತಿ ಏನ್ ಫ್ರೀನಾ ಏನಿದು ಬಂದಿರೋದು ನೀನು? ಅದೇ ಸಾಯಿಬಾಬಾ ಸ್ಟೋರಿ ಕೇಳಕ್ಕೆ ಫ್ರೀನಾ? ದಿವ್ಯಾಕ ಏನ್ ಇಸ್ಕೊಡ್ತೀಯ ಬೇಗ ಹೇಳು. ದಿವ್ಯಾಕ ಏನ್ ಇಸ್ಕೊಡ್ತೀಯ? ನಮ್ಗೇನೋ ಈಸ್ಕೊಡು ಅಂತ ಹೇಳ್ತಿರೋದು. ಹಿಂಗೆ ಬರ್ರಿ, ಹಿಂಗೆ ಬರ್ರಿ. ಯಾರಿದ್ದಾರೆ? ಏ ಅಲ್ಲೆಲ್ಲ ಲೋಕಲ್ ಇತ್ತು. ಕೋಲಾಪುರಿ, ಅದು ಸೋಲಾಪುರಿ ಅಲ್ಲ. ಕೋಲಾಪುರಿ ತಗೋಬೇಕಂತಿರು. ನಾನೊಂದು ನೀರ್ ತಗೊಂತೀಯಾ? ಅಮ್ಮನ್ ಕರ್ಕೊ ಬರ್ಕೊಳ್ಳು. ನೀರ್ ತಗೊಂಡ್ಬಿಡು ಕಸಿನ್ಸ್ ಹಿಂಗೆ ಹಾಕ್ಬ. ಭವ್ಯಕ ನಾವು 4 ಜನ ತಗೋಬಿಡ. ನಾಳೆಗೆ ಮಂತ್ರಾಲಯಕ್ಕೆ ಕಿವಿ ಚಪ್ಪಿನ ಕಿವಿಗೆ ಹಾಕ್ತೀವಿ. ಎಷ್ಟು ಚಿಕ್ಕದೈತೆ ನೋಡಿದು. ಕಿವಿಗೆ ಹಾಕೊಳ್ಳಕ್ಕೆ ಏ ಅಲ್ಲ ಡ್ರಿಸ್ಟಿಕ್ ಅದು ಗಾಡಿಗಳಿಗೆ ಎಲ್ಲ ಚಿಕ್ಕ ಚಿಕ್ಕ. ಹೌದಾ? ಇನ್ನೇನು चॉइस करो कर देंगे ना। अरे टिपिकल रेट मत देखो भाई। और नीचे का सोल जो है ना, नीचे लेदर नहीं मिलेगा, वही तो हम समझा रहे आपको। नीचे रबर आता 200 नहीं 150 में भी मिलता, सेम होगा ही। ये ना कोल्हापुरी स्पेशल शॉप है हमारा, लोकल क्वालिटी नहीं है, ओरिजिनल है ना। हम खुद बनाने वाले हैं। हमारा ये खानदानी बिजनेस है। टिपिकल कोल्हापुरी क्यों ले रहे हैं? अरे ये प्राडा कोल्हापुरी अभी कितना इंटरनेशनल ब्रांड बन गया है, 200 रुपए में मांग रहे हैं आप, है क्या? नहीं गलत बात है क्या? 250 दे दो। 4 ले रहे देखो भैया। 225 दे दो। 225 दे दो। 225 दे दो। दे दो 4 ले रहे हैं। ठीक है
बस अभी दे रहा हूँ। ठीक है ಎಲ್ಲ ಸೇರಿ 10 ರೂಪಾಯಿ ಕೊಡ್ರಿ हाँ ठीक है आ जाओ अम्मा इधर बैठो देखो मैं रेकमेंड करूंगा आपका शॉप मेरे व्लॉग में हाँ इसलिए दे रहा मैं हाँ इसलिए बैठो अम्मा बैठो बच्चा को दीजिए हमें छोड़े पैटर्न बोलो ವೆರೈಟಿ ಚಾಯ್ಸ್ ನಮ್ದೇನು ಚಾಯ್ಸ್ ಇಲ್ಲ ಅಮ್ಕ ದಿಗಾವ್ ಭಯ ಬರೀ ಶಾರ್ಟ್ ಪ್ಯಾಂಟು ಏನ್ ಹೇಳ್ಬಿಟ್ರು ನಾವು ಅಲ್ಲ ನಮ್ದೆಲ್ಲ ಇದೆ ಇಲ್ವಾ ರೆಸ್ಪೆಕ್ಟ್ ಇಲ್ಲ आपका इसमें आएगा ಬಾ ಅತ್ತೇಲಿ ನೀವು ತಗೊಳ್ಳಿ ನೋಡಿ नहीं पैर अंदर रखो पूरा ಗಂಡ್ ಮಕ್ಳಿದದು ಫ್ಲವರು ಭೂಚಕ್ರ ಇಲ್ಲಿ ನೋಡಿ ಚೆನ್ನಾಗೈತೆ बेल्ट ऊपर लो ಅಂದ್ರೆ ತರ ಸುಮ್ಮನೆ ಪಪ್ಪ ತಗೊಳ್ಳೋದು ಯಾವಾಗಲೂ ಅವ್ರಿಗೆ मेंस का रेट अलग है पहले देख लो नहीं तो तुम बोलेगे सब सेम होगा नहीं फिर छोड़ दो 200 का दिखाओ नहीं नहीं 200 वाला हाँ क्वालिटी 210 बोला ना तुम लेडीज का दे रहा हूँ ओ लेडीज तो 210 अंते जेंट्स का कितने का आएगा सरी नडी ನೀವ್ ಇಸ್ಕೊಳ್ರ लेडीज दे ಬೇರೆ ಅಂತ ಜೆಂಟ್ಸ್ ದೇ ಬೇರೆ ಇಸ್ಕೊಳ್ತಾನೆ ರೇಟ್ ಹೆಣ್ಮಕ್ಳು ಬೇರೆ ರೇಟ್ ಅಂತೆ ನಡಿ ಹಿಡಿಯೋಣ ಹಿಡಿಯೋಣ ಟೆನ್ಷನ್ ಬೇಡ ಹಿಡಿಯೋಣ ನೋಡು ಅಯ್ಯಪ್ಪ ನಮ್ಗೇನೆ ಕೊಡಲ್ಲ ಪಾಪ ಅಯ್ಯಪ್ಪನೇನ್ ಅಯ್ಯಪ್ಪ ಅಲ್ಲ ಅಲ್ಲ ಸಾಯಿ ಅಲ್ಲ ಅವ್ರ ತರನೇ ಒಬ್ರು ಬಂದಲ್ಲಿ ಚಪಾತಿ ಹಾಕ್ತಿದ್ರು ನಾಯಿಗಳಿಗೆಲ್ಲ ಹೌದಾ ಎಲ್ಲಪ್ಪ ಇದು ಇಲ್ಲ ಐತ್ ನೋಡು ಕೇಳು जेंट्स का चप्पल कोल्हापुरी ಎಲ್ಲ ಡಿಸೈನ್ಸ್ ಏನು ಎಷ್ಟು ಕೇಳು ಫಸ್ಟು कितने का है एक कितने का 750 ಇಷ್ಟಿಷ್ಟು ಕೇಳಿದ್ರೆ ಹಿಂಗೆ ರೇಟು ಹಿಂಗೆ ಬಾತೆ ಎಷ್ಟು ಕೇಳಿದವನು ಎಷ್ಟು ಕೊಡೋದೇನು 200 ಕೊಟ್ಟಿನಲ್ಲ ಬಾ ಆಯ್ತು ಇದೆ ಯಾರು ಇವನಾ ಅಲ್ಲ ಅವ್ನು 450 ಅಂದ್ರೆ ಒಂದು 750 ಆಯ್ತು 200 ಕೊಡ್ತಿದ್ದ ಸುಮ್ಮನೆ 200 बोला इसका बोलो कब बोलो कब बोला ಅಂತ ಲೇಡೀಸ್ ಟು ये लेडीज का इसका बोला फाइनल जेंट्स का नहीं जेंट्स का नहीं आता ये जेंट्स की ये अच्छा आएगा ये 450 का है 350 आएगा ये 350 350 450 ಇದು ಒರಿಜಿನಲ್ ಅಲ್ಲ ಆಕ್ಚುಲಿ ಅವನ ಹತ್ರ ಇರೋದು ಏನು ಸುಮ್ಮನೆ ಹೇಳ್ತಾರೆ 450 650 ये चपली ना ಹಾ अरे ಅಲ್ಲಿ ತಗೊಳ್ರಿ ಹೌದು ರೋಡಲ್ಲಿ 200 ರೂಪಾಯಿ ಕೇಳಿದ್ದೀರಿ 400 ಹೇಳ್ತಾ ಇದ್ದಾರೆ ಅಲ್ಲೇ ಕರೆಕ್ಟ್ ಆದ್ರೆ ನೋಡ್ತೀರಾ ಅದೇ ನಾನು ನಿನ್ನೆಲ್ಲಿ ಕೇಳಿದೆ 200 ಅಂದ್ರು 150 ಲೇಡೀಸ್ ಕೊಡ್ತಾರೆ ಹೌದು ಕೊಲ್ಲಾಪುರಿ ತಾನೆ ಹೌದು ಅಲ್ಲೇ ತಗೊಳ್ಳಿ ಕರೆಕ್ಟ್ ಮಕ್ಕಳೆಲ್ಲ ತಲೆ ಬೋಳಿಸ್ತಾರೆ ಹಾ ಅದು ಅಲ್ಲೇ ತಗೋ ಹೇಳ್ಬಿಡು ಏನಾದ್ರು ಹಾಂ ಇವನಾದ್ರೂ 450 ಅಂತಾನೆ ಅವ್ನು 650 ಇವನು 750 ಗಾಡಿ ಸೇಮ್ ಅವ್ರು ಸೇಮ್ ರೇಟ್ ಇದೆ ಏನಿಲ್ಲ ಏನ್ 150 ಇಲ್ಲೆಲ್ಲ ಮಮ್ಮಿನೇ ಡ್ಯಾಡಿ ಎಲ್ಲಿ ಹೋಗೋ ಹಾಂ ಡ್ಯಾಡಿಗೆ ಕಾಸು ಕೊಡ್ತಿರೋದು ಸೈಡ್ ಹಾಂ ಸೈಡ್ ಬಾಮ್ಮ
ಅರ್ಧ ಸೀಟಲ್ಲಿ ಕೂರ್ಸಿ ಬಿದ್ದೈತೀನಿ ಅವಾಗ ಕಡೆ ಅಪ್ಪ ಬಿಡು ಏನಾಗಲ್ಲ ಬಿಗ್ರೆ ಹೌದಾ ಪಾಪ ನೆಕ್ಸ್ಟ್ ಇವಾಗ ರೈಲ್ವೆ ಸ್ಟೇಷನ್ ಅದು ಟ್ರೈನು ಸಿಟ್ಟಿಂಗು ಟ್ರೈನು. ಎಲ್ಲ ರೆಡಿ ಆಗಿದೆ, ಚೆಕ್ಔಟ್ ಮಾಡಬೇಕು. ಅವರ ಹೆಸರು ಫಸ್ಟು ಅವ್ರ ವೆಡ್ಡಿಂಗ್ ಆನಿವರ್ಸರಿ. ನೀವು ಕೊಡೋರ ಹೆಸರು, ನಿಮ್ಮ ಹೆಸರು? ಮಂಜು ಪ್ರಸನ್ನ. ಬರ್ರಿ ಎಲ್ಲ ಬರ್ರಿ, ಗಾಡಿ ಬಂತು. ಅಲ್ಲೋನೆ ಧ್ರುವ ಇದನಾ? वेट करने को बोल रहे हो? ड्राइवर वेट करने को बोला. ड्राइवर वो ड्राइवर. ಎಲ್ಲ ಬಂದ್ರಾ? ನಡಿ. ಚಲ ಎಲ್ಲ ಇತ್ತು, ಇದೆ ಸಾಯ್ತಿರ್ತ ವೆಟೆನ್ ಜಾಯ್ ಯಾರು ಹೋಗೇ ಇಲ್ಲ. ಇತ್ತು ಟೈಮು ಪಾಪ 1 ಗಂಟೆಗೆ ಚೆಕ್ಔಟ್ ಮಾಡ್ಬೇಕಾಗಿತ್ತು, ಇಲ್ಲಾಂದ್ರೆ 1 ದಿನ ಕ್ಲಾಸ್ ಕೊಡ್ಬೇಕು. ಏನತ್ತೆ ಯಾರು ಸೌಂಡ್ ಮಾಡಿದ್ದು ಇವಾಗ? ಸ್ಟೇಷನ್ ಕೊಡ್ತಾರೆ ಅಲ್ಲೇ ಟ್ರ್ಯಾಕ್